ಓಕೆ ರಾಕೇಶ್, ಹಾಗೆ ಹೋಲ್ಡ್ ಅಲ್ಲಿರಿ. ಒಂದು ಅಪ್ಡೇಟ್ ಬರ್ತಾ ಇದೆ, ಅದನ್ನು ಕೂಡ ನೋಡ್ಬಿಡೋಣ. ಮಾರ್ಚ್ 15ಕ್ಕೂ ಮುನ್ನವೇ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುವಂತ ಸಾಧ್ಯತೆಗಳು ಕಂಡುಬರ್ತಿವೆ. ಬಣ ಬಡಿದಾಟದ ನಡುವೆ ಕುತೂಹಲ ಮೂಡಿಸಿದೆ ಹೊಸ ಸಾರಥಿಯ ಆಯ್ಕೆ. ರಾಷ್ಟ್ರೀಯ ಅಧ್ಯಕ್ಷರು ನೇಮಕವಾಗುವ ಮುನ್ನವೇ ರಾಜ್ಯಗಳ ಅಧ್ಯಕ್ಷರ ನೇಮಕ ಮಾಡಬೇಕು ಅನ್ನೋ ತಯಾರಿ. ಮೊದಲು ರಾಜ್ಯಗಳ ಪಕ್ಷಾಧ್ಯಕ್ಷರ ನೇಮಕ ಮಾಡುವುದು ಪಕ್ಷದಲ್ಲಿನ ಪದ್ಧತಿ. ಅದರಂತೆ ಈಗಲೂ ಕೂಡ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಈಗ ಹೈಕಮಾಂಡ್ ಸಿದ್ಧತೆಯನ್ನ ಮಾಡಿಕೊಳ್ತಿದೆಯಂತೆ. ಹೀಗಾಗಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡುವುದಕ್ಕೆ ತಯಾರಿಗಳು ನಡೀತಾ ಇವೆ. ಯಾರಾಗ್ತಾರೆ ಹಾಗಾದ್ರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಎಂಬುದೇ ಕುತೂಹಲ ಕೆರಳಿಸ್ತಾ ಇದೆ. ಮಾರ್ಚ್ 15ಕ್ಕೂ ಮುನ್ನವೇ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತಾ? ಆದ್ರೂ ಯಾರನ್ನ ಆಯ್ಕೆ ಮಾಡ್ತಾರೆ? ಒಂದ್ ಕಡೆ ಭಿನ್ನರ ಬಳಗ ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಮತ್ತೊಂದ್ ಕಡೆ ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತ ವಿಜಯೇಂದ್ರ ಅವರ ಪರ ಇರುವಂತ ಆಪ್ತರಿರ್ಬೋದು, ಅದೇ ರೀತಿಯಾಗಿ BS ಯಡಿಯೂರಪ್ಪನವರ ಬಳಗ ಏನಿದೆ ಅದು ಕೂಡ ಅದೇ ರೀತಿ ಪಟ್ಟನ್ನ ಹಿಡಿತಾ ಇದೆ. ಮತ್ತೊಂದು ಕಡೆ ಲಿಂಗಾಯತರ ಸಭೆಗಳು ಕೂಡ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾ ಇದ್ರು ರಾಕೇಶ್, ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಬಟ್ ಆಂತರಿಕ ಚುನಾವಣೆ ಆಗಲ್ಲ ಅಂತಿದ್ರು. ಆದ್ರೀಗ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೂ ಮುನ್ನ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಬದಲಾವಣೆ ಆಗುತ್ತಾ? ಆದ್ರೂ ಯಾರಂತಹ ಸಮರ್ಥ ಆಕ್ರಮಣಕಾರಿ ನಾಯಕ ಇದ್ದಾರೆ? ಸೌಖ್ಯ, ಈಗಾಗಲೇ ಬಿಜೆಪಿಯ ಈ ಬಣ ರಾಜಕಾರಣದ ಹೊರತಾಗಿಯೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಹಲವಷ್ಟು ಗೊಂದಲಗಳು ಪಕ್ಷದ ಮುಂದಿತ್ತು. ಈಗ ಆ ಗೊಂದಲಗಳ ಪರಿಹಾರದ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕತ್ವದಲ್ಲಿ ಒಂದು ಅಜೆಂಡಾ ಹೊರಬಿದ್ದಿದೆ. ಅದರ ಪ್ರಕಾರದಲ್ಲಿ ಮಾರ್ಚ್ 15ರ ಒಳಗಾಗಿ ಅಂದ್ರೆ ಹೊಸ ಅಧ್ಯಕ್ಷರ ಕ್ಯಾಲೆಂಡರ್ ಅವಧಿ ಆರಂಭವಾಗುವುದಕ್ಕೆ ಈ ತಿಂಗಳಿನಿಂದಲೇ ಪ್ರಕ್ರಿಯೆಗಳು ಆರಂಭವಾಗಬೇಕು. ಅಂದ್ರೆ ಮಾರ್ಚ್ನಿಂದ. ಆ ಹಿನ್ನೆಲೆಯಲ್ಲಿ ಮಾರ್ಚ್ 15ರ ಒಳಗಾಗಿ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲೇಬೇಕು, ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಬೇಕು. ಆ ಪ್ರಕ್ರಿಯೆ ಚಾಲನೆಯಲ್ಲಿರುವಾಗ ಅದಕ್ಕೂ ಮೊದಲು ರಾಜ್ಯಗಳ ಅಧ್ಯಕ್ಷರುಗಳನ್ನ ನೇಮಕ ಮಾಡುವುದು ಇಲ್ಲಿನ ಸಂಪ್ರದಾಯ. ಇಂದಿನ ಸಂಪ್ರದಾಯವನ್ನ ಪಾಲನೆ ಮಾಡುವ ಮುಖಾಂತರ ಪಕ್ಷನ ಸಂಘಟನೆ ಮಾಡಿಕೊಂಡು ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನ ಬರಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಪಕ್ಷ ಚಾಲನೆ ಕೊಡುವಂತ ಯೋಚನೆಯನ್ನ ಮಾಡಿದೆ. ಅದರ ಭಾಗವಾಗಿ ಪಕ್ಷದ ಒಳಗಿದ್ದಂತಹ ಈ ಭಿನ್ನಮತಗಳ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳ ಅಂತ್ಯದವರೆಗೂ ಹೊಸ ರಾಜ್ಯಾಧ್ಯಕ್ಷರ ನೇಮಕವಾಗುವುದು ಕಷ್ಟ ಅನ್ನುವಂತ ಮಾತು ನಿನ್ನೆವರೆಗೂ ಕೇಳಿ ಬಂದಿತ್ತು. ಆದ್ರೆ ಈ ಬೆಳವಣಿಗೆ ಮತ್ತು ಈ ಸ್ಟೇಟ್ಮೆಂಟಿನ ಬಳಿಕ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಮಾರ್ಚ್ 15ರ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಅನ್ನುವಂತಹ ಮಾಹಿತಿ ಬಿಜೆಪಿ ವಲಯದಿಂದ ಬಂದಿದೆ. ಇವನ್ನ ನೋಡಿದಾಗ ಈಗಿನ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಹೊರತುಪಡಿಸಿ ಮತ್ತೆ ಹೊಸಬರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕೊಡುವುದು ಬಹುತೇಕ ಕಷ್ಟ ಅನ್ನುವಂತ ಮಾತಿದೆ. ಸನ್ನಿವೇಶ, ಸಮಯ ಮತ್ತು ಚಾಲಾಕಿ ವ್ಯವಸ್ಥೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಉಪಾಯಕಾರಿಯಾದಂತಹ ರಣತಂತ್ರವನ್ನ ಪ್ಲಾನ್ ಮಾಡುವಂತ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಸಮರ್ಥರು ಅನ್ನುವಂತ ಮಾತು ಪಕ್ಷದೊಳಗೆ ಕೇಳಿ ಬರ್ತಾ ಇದೆ. ಬಣ ರಾಜಕಾರಣದ ಹೊರತಾಗಿ ವಿಜಯೇಂದ್ರ ಒಬ್ಬ ಭವಿಷ್ಯದ ನಾಯಕನಾಗುವಂತ ಎಲ್ಲ ಲಕ್ಷಣಗಳನ್ನ ಮೂಡಿಸಿದ್ದಾರೆ. ಹಾಗಾಗಿ ಅವರನ್ನೇ ಮಾಡಬೇಕು ಅನ್ನುವಂತ ಒತ್ತಾಯ ಒಂದು ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಅವರಿಗೆ ಪ್ರತಿಯಾಗಿ ಹಿಂದುತ್ವದ ನೆಲೆಯಲ್ಲಿ ಸಾಗಿರುವಂತ ಬಿಜೆಪಿಗೆ ಆ ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಹೋಗುವಂತ ನಾಯಕನೊಬ್ಬ ಬೇಕು. ಅದಕ್ಕೆ ಬೇರೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒತ್ತಾಯವನ್ನ ಭಿನ್ನರ ಬಣ ಮಾಡ್ತಾ ಇದೆ. ಸೊ ಈ ಬಣ ರಾಜಕಾರಣದ ಈ ವ್ಯವಸ್ಥೆಯನ್ನ ಪಕ್ಷದ ವರಿಷ್ಠರು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ, ಅಲ್ಲಿ ಇದಕ್ಕೆ ಪರ್ಯಾಯವಾಗಿ ಏನು ಸೂತ್ರವನ್ನು ರೂಪಿಸ್ತಾರ ಅನ್ನೋದ್ರ ಮೇಲೆ ರಾಜ್ಯಾಧ್ಯಕ್ಷರ ನೇಮಕವಾಗುತ್ತೆ. ಬಹುತೇಕ ಮಾಹಿತಿಯ ಪ್ರಕಾರ ಪಕ್ಷದ ನೆಲೆಗಟ್ಟಿನಲ್ಲಿರುವಂತಹ ಚರ್ಚೆಗಳ ಪ್ರಕಾರ ವಿಜಯೇಂದ್ರ ಅವರಿಗೆ ಮತ್ತೊಂದು ಅವಧಿಯ ನಾಯಕತ್ವ ಕೂಡ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ. ಎಲ್ಲರಲ್ಲೂ ಒಳಗೊಳ್ಳುವಂಥ ನಾಯಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಅವರನ್ನು ಹುಡುಕಾಡುವಂಥ ಒಂದಷ್ಟು ಪರಿಸ್ಥಿತಿ ಅಂತೂ ಇಲ್ಲ. ಈಗಾಗಲೇ ಒಡೆದ ಮನೆ ಆಗ್ಬಿಟ್ಟಿದೆ ಬಿಜೆಪಿ. 10 ಬಣಗಳಾಗ್ಬಿಟ್ಟಿದ್ದಾವೆ. ಒಂದಷ್ಟು ಜನರು ಮುನ್ಸ್ಕೊಂಡಿದ್ದಾರೆ, ಒಂದಷ್ಟು ಜನರು ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇನ್ನು ಕೆಲವರು ಏನಿದ್ದಾರೆ, ವಿಜಯೇಂದ್ರ ಅವರ ಬಣ ಅಥವಾ BS ಯಡಿಯೂರಪ್ಪನವರ ಬಣ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ, ಜೊತೆಗೆ ಲಿಂಗಾಯತ ಶಕ್ತಿ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಕೂಡ ತಯಾರಾಗ್ತಿದ್ದಾರೆ. ನೋಡೋಣ ವಿಜಯೇಂದ್ರ ಅವರೇ ಮುಂದುವರಿತಾರಾ, ಏನ್ ಕತೆ ಅಂತ.